ಮೇನ್ ಈ ಒಂದು ಕಾರ್ಯಕ್ರಮವನ್ನು ಒಪ್ಕೊಳ್ಳೋದಕ್ಕೆ ಅಖಿಲ ಪಚಿಮಣ್ಣವ್ರಿಗೆ ಸಿಕ್ಕಿರುವಂತಹ ರೀಸನ್ ಏನು ಅಂತ? ಆ, ಅದೇ ನಾನು ಹೇಳಿದ ಹಾಗೆ ಬೇಸಿಕಲಿ ತುಂಬಾ ಜನ ನನ್ನನ್ನು ಗುರ್ತ ಹಿಡ್ದೇ ಇರೋದು ಅಂದ್ರೆ ನಾನು ಎಲ್ಲಾ ಟೈಪ್ಸ್ ಆಫ್ ಸಾಂಗು ಹಾಡ್ತೀನಿ. ಆದ್ರೆ ನೀವು ಚೆನ್ನಾಗಿ ದೇವರನ್ನ ಮಗಳನ್ನ ಹಾಡ್ತೀರಾ, ಶಾಸ್ತ್ರೀಯ ಸಂಗೀತ ಚೆನ್ನಾಗಿ ಹಾಡ್ತೀರಾ. ನನಗೆ ಕಾಲ್ ಬಂದಿರೋದು ಹಾಗೇನೆ, ಅಂದ್ರೆ ಹಾಡು ಇರುತ್ತೆ, ಅಖಿಲ ಅವರೇ ಬನ್ನಿ ಇದನ್ನ ಮಾಡ್ಕೊಡಿ ಅಂತ. ಇನ್ನೊಂದು ಆ, ತುಂಬಾ ಜನ ಹೇಳೋ ರೀತಿಯಲ್ಲಿ ಕನ್ನಡ ಸ್ಪಷ್ಟ ಮಾತಾಡ್ತೀರಾ ಅಂತ. ಸೊ ನಮ್ಮ ಕನ್ನಡ ತುಂಬಾ ಸ್ಪಷ್ಟವಾಗಿ ಮಾತಾಡ್ತೀನಿ ಅನ್ನೋದನ್ನ ಕೇಳೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ಮೇ ಬಿ ಮನೆಯಿಂದ ಬಂದ ಸಂಸ್ಕಾರನೂ ಆಗಿರಬಹುದು. ಸೊ ಈ ಕಾರಣದಿಂದ ಇದನ್ನ ಒಪ್ಕೊಳ್ಬೇಕಾ ಬೇಡವಾ, ನಾನು ಒಂದು ತಿಂಗಳು ಯೋಚನೆ ಮಾಡಿದ್ದೀನಿ ಒಪ್ಕೊಳ್ಳೋದಾ ಬೇಡವಾ ಅಂತ. ಆದರೆ ಬಹುಶಃ ಈ ಕೆಲಸ ನನಗೆ ಹೊಂದುತ್ತೆ. ಈ ಕೆಲಸದಲ್ಲಿ ನಾನು ಮುಂದೆ ಹೋಗಬಹುದು. ಆ್ಯಂಡ್ ಆ್ಯಂಕರಿಂಗ್ ಅನ್ನೋದು ದೊಡ್ಡ ವಿಷಯ. ನಾನು ಇವಾಗಷ್ಟೇ ಕಲಿತಾ ಇದ್ದೀನಿ, ಹೌದು, ಇನ್ನು ಕಲಿಯೋಕ್ಕೆ ನಾನು ತುಂಬ ಇರುತ್ತೆ. ಸೊ ಗಾಯಕಿಯಾಗಿ ಎಲ್ಲರಿಗೂ ಮೆಚ್ಚುಗೆಯನ್ನು ಪಡೆದಿದ್ದೀನಿ ಅಂತ ಭಾವಿಸ್ತೀನಿ. ಸೊ ಆ್ಯಂಕರಿಂಗಲ್ಲೂ ಯಾಕೆ ನಾನು ಟ್ರೈ ಮಾಡಬಾರ್ದು, ಇದು ಚೆನ್ನಾಗಿರುತ್ತೆ. ಆ್ಯಂಡ್ ಸ್ಪಷ್ಟ ಕನ್ನಡ ಮಾತಾಡ್ತಾ ಇದ್ದೀನಿ, ದೈವಿಕವಾದ ಕಾರ್ಯಕ್ರಮ, ನನಗೆ ಸರಿ ಹೊಂದುವಂತಹ ಕಾರ್ಯಕ್ರಮ. ಸೊ ಇದನ್ನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಈ ಕಾರ್ಯಕ್ರಮನ ನಾನು ಒಪ್ಕೊಂಡಿರೋದು. ಇವಾಗಂತೂ ಈ ಕಾರ್ಯಕ್ರಮ ಎಲ್ಲರಿಗೂ ಖುಷಿ ಆಗ್ತಾಯಿದೆ. ಹೊರಗಡೆ ಹೋದಾಗ ಸಾರಿನೂ ಹೇಳ್ತಾರೆ, ನೀವು ಡಿಫ್ರೆಂಟ್ ಆಗಿರೋ ಸಾರೀಸ್ ಉಡ್ತಾ ಇದ್ದೀರಾ, ತುಂಬ ಅದನ್ನು ನೋಡೋಕ್ಕೆ ಕಾಯ್ತಾ ಇರ್ತೀವಿ ನಾವು. ಆ್ಯಂಡ್ ಮಂತ್ರ ಅದನ್ನು ಹೇಳ್ತಾರೆ, ಹಾಡು ಚೆನ್ನಾಗಿ ಹಾಡ್ತೀರಾ ಅಂತ ಹೇಳ್ತಾರೆ. ಸೊ ಎಲ್ಲನೂ ಚೆನ್ನಾಗಿ ನಡೀತಾ ಇದೆ. ಇನ್ನೂ ಎಲ್ಲ ವೀಕ್ಷಕರಿಗೂ ಇದು ಇನ್ನೂ ರೀಚ್ ಆಗುತ್ತೆ ಆ್ಯಂಡ್ ಎಲ್ಲರಿಗೂ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಟ್ರೆಡಿಷನಲ್ ಲುಕ್ ಅಲ್ಲಿ ಒಂದು ದೇವತೆ ತರ ನಾವು ಕಾಣಿಸ್ಕೋಬೇಕು ಅಂತಂದ್ರೆ ಅದರಿಂದ ಪರಿಶ್ರಮ ತುಂಬಾನೇ ಇರುತ್ತೆ. ಎಷ್ಟು ಅವರ್ಸ್ ತಗೊಳ್ತೀರಾ ರೆಡಿ ಆಗೋದಕ್ಕೆ ಅಂತ? ಇಲ್ಲ, ಆಕ್ಚುಲಿ ಏನಂದ್ರೆ ಟ್ರೆಡಿಷನಲ್ ಲುಕ್ಕಲ್ಲಿ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಲುಕ್ಕಲ್ಲಿ ಕಾಣಿಸ್ಕೊಳಕ್ಕೆ ಏನು ಕಷ್ಟ ಇಲ್ಲ ನಮಗೆ. ಅಂದ್ರೆ ಪ್ರತಿನಿತ್ಯ ಈಗ ಸಾರಿ ಉಡೋದೆಲ್ಲ ಹೆಣ್ಮಕ್ಳಿಗೆ ಸರ್ವೇ ಸಾಮಾನ್ಯ. ಅಂದ್ರೆ ತುಂಬಾ ಖುಷಿ ನಮಗೆ ಸಾರಿ ಉಡೋದು ಅಥವಾ ಹಣೆಗೆ ಬೊಟ್ಟಿಡೋದು, ಜುಮ್ಕ ಅಂಡ್ ಅಲಂಕಾರ ಮಾಡ್ಕೊಳ್ಳೋದು. ಸೊ ಸಾಧಾರಣವಾಗಿ ಅಷ್ಟೇ 1 ಗಂಟೆಲಿ ರೆಡಿ ಆಗಿಬಿಡ್ತೀನಿ. ಮೇಕಪ್ ಎಲ್ಲ ಖಂಡಿತವಾಗ್ಲೂ ನನ್ನ ಮೇಕಪ್ ಆರ್ಟಿಸ್ಟ್ ಅಥವಾ ಹೇರ್ ಸ್ಟೈಲಿಸ್ಟ್ಗೆ ನಾನು ಥ್ಯಾಂಕ್ ಯು ಹೇಳಲೇಬೇಕು. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್, ಮೇಡಮ್ ನೀವು ಹೀಗೆ ರೆಡಿಯಾಗಿ ಹಾಗೆ ರೆಡಿಯಾಗಿ ಎಲ್ಲನೂ ನಮ್ಗೆ ಮಾರ್ಗದರ್ಶನ ಕೊಡ್ತಾರೆ. ಎಲ್ಲ ಟೆಕ್ನಿಷಿಯನ್ಸ್ಗೆ ನಾನು ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಗಾಯನ ಆಯ್ತು, ಈಗ ನಿರೂಪಣೆಗೆ ಹೆಜ್ಜಿಟ್ಟಿದ್ರ, ಮುಂದಿನ ದಿನಗಳ ನಟನೆಗೆ ಏನಾದರೂ ಕಾಲಿಡುವಂತಹ ಪ್ರಯತ್ನಗಳಿದೆಯಾ? ಚಾನ್ಸಸ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಿಮ್ಮ ಫಾಲೋವರ್ಸ್ ಅಂತ? ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಬಹುದು. ಅಂದರೆ ನನಗೆ ಆಸಕ್ತಿ ಅಂತೂ ಇದೆ. ನೋಡಬೇಕು, ಒಳ್ಳೆ ಕ್ಯಾರೆಕ್ಟರ್ ಆ್ಯಂಡ್ ಒಳ್ಳೆ ರೋಲ್ ಬಂದರೆ, ಒಳ್ಳೆ ಕತೆ ಇದ್ದರೆ, ಅದರಲ್ಲಿ ಒಳ್ಳೆ ಪಾತ್ರ ನನಗೆ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೇಕು ಹೇಗೆ ಆಗುತ್ತೆ ಅಂತ. ಈಗ ಸೀರಿಯಲ್ಸ್ ಒಪ್ಕೊಂತೀರಾ, ಸಿನಿಮಾಗಳು ಒಪ್ಕೊಂತೀರಾ ಅಂತ? ಆ ಥರ ಏನೂ ಇಲ್ಲ. ನಟನೆ ಅನ್ನೋದು ನನಗೆ ಹೊಸದಲ್ವಾ. ಸೊ ಎಲ್ಲಿ ಕಲಿಯಕ್ಕೆ ಸಿಗುತ್ತೆ ಅಲ್ಲಿ ನಾನು ಒಪ್ಕೊಳ್ತೀನಿ ಖಂಡಿತ. ಸೊ ಸೀರಿಯಲ್ಲೇ ಸಿನಿಮಾನೇ ಆ ಥರ ಏನೂ ರಿಸ್ಟ್ರಿಕ್ಷನ್ಸ್ ಏನೂ ಹಾಕ್ಕೊಂಡಿಲ್ಲ. ಕಲಿಯಕ್ಕೆ ಎಲ್ಲಿ ಸಿಗುತ್ತೆ ಅಥವಾ ನಾನು ಮುಂದೆ ಹೋಗೋಕ್ಕೆ ಅವಕಾಶ ಇದ್ದರೆ ಖಂಡಿತವಾಗ್ಲೂ ಒಪ್ಕೊಳ್ತೀನಿ. ನನಗೂ ಸೆಟ್ ಆಗಬೇಕು, ನನಗೂ ಅದು ಹೊಂದಬೇಕು. ಖಂಡಿತವಾಗ್ಲೂ ಒಪ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ. ಹಾಗೆ ಹಾಡುಗಾರ್ತಿಯಾಗಿ ಸಾಕಷ್ಟು ಕಲಾವಿದರ ಹಾಡುಗಳನ್ನು ಹಾಡಿರ್ತೀರ, ನಟ ನಟಿಯರ ಹಾಡುಗಳನ್ನು ಹಾಡಿದ್ಮೇಲೆ ನಿಮ್ಮ ಫೇವ್ರೆಟ್ ನಟ ಅಥವಾ ನಟಿ ಯಾರು ಅಂತ? ನನ್ನ ಫೇವ್ರೇಟ್ ನಟರು ಬಂದು ಶಿವರಾಜ್ ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು. ಶಿವರಾಜ್ ಕುಮಾರ್ ಅವರು ಯಾಕೆಂದರೆ ಅವರ ಒಂದು ಎನರ್ಜಿಗೆ ತುಂಬ ಖುಷಿ ಆಗುತ್ತೆ. ಅಂದರೆ ಅವರನ್ನು ಆನ್ ಸ್ಕ್ರೀನಲ್ಲಿ ಎಲ್ಲರೂ ನೋಡ್ತಿದ್ದಾರೆ, ಆಫ್ ಸ್ಕ್ರೀನಲ್ಲೂ ಅಷ್ಟೇ ಎನರ್ಜಿ ಇದೆ ಅವ್ರಿಗೆ. ಈವನ್ ಪುನೀತ್ ರಾಜ್ಕುಮಾರ್ ಅವರು ಎಲ್ಲರಿಗೂ ನಮ್ಮ ಪ್ರೀತಿಯ ಅಪ್ಪು, ಎಲ್ಲರಿಗೂ ತುಂಬ ಅಚ್ಚುಮೆಚ್ಚು ಅವರು. ನಟಿ ಅಂತ ಬಂದಿದ ತಕ್ಷಣ ನನಗೆ ರಚಿತಾ ರಾಮ್ ಅವರು ತುಂಬ ಇಷ್ಟ. ಅವರು ಮಾತಾಡೋ ರೀತಿ ಆಗಿರ್ಬೋದು, ಅವರ ನಟನೆ ಆಬ್ವಿಯಸ್ಲಿ ತುಂಬ ಇಷ್ಟ. ಆ್ಯಂಡ್ ಅವರು ಈಗ ಆಫ್ ಸ್ಕ್ರೀನಲ್ಲಿ ಮಾತಾಡೋದಾಗಿರ್ಬೋದು ತುಂಬಾ ಇಷ್ಟ. ಸೊ ಇವರಿಬ್ರು ಫೇವ್ರೇಟ್ ನಟ ನಟಿಯರು. ಮೇಡಮ್, ಈಗ ಗಾಯಕಿ ಆಗಿದ್ರಿ, ಅದಾದ ನಂತರ ಈಗ ನಿರೂಪಕಿ ಆಗಿದ್ದಾರೆ, ಮುಂದಿನ ದಿನಗಳ ನಟನೆ ಮಗೂ ಕೂಡ ಹೆಜ್ಜೆ ಇಡಬೇಕು ಅನ್ನುವಂತಹ ಆಸೆ ಇತ್ತು. ರಿಷಬ್ ಶೆಟ್ಟಿ ಅವರು ತುಂಬಾ ಫೇವ್ರೇಟ್. ನಮ್ಮ ಕಾಂತಾರ, ನಮ್ಮ ಮಂಗಳೂರಿನ ಕಥೆಯನ್ನ ತಗೊಂಡು ಬಂದಿದ್ದಾರೆ. ಸೊ ರಿಷಬ್ ಶೆಟ್ಟಿ 3 hours ತುಂಬಾ ಫೇವ್ರೇಟ್ ನನಗೆ. ನೆಕ್ಸ್ಟ್ ಏನಾದ್ರು ನಿಮ್ಮ ಮಂಗಳೂರು ಅಂತ ಹೇಳಿದ್ರೆ ಸಡನ್ ಆಗಿ ಏನಾದ್ರು ಸಿಕ್ಕಿಬಿಟ್ರೆ ಅವ್ರ ಜೊತೆ ಆಕ್ಟ್ ಮಾಡುವಂತ ಚಾನ್ಸ್, ಆ ಒಂದು ಮೂಮೆಂಟ್ ಹೆಂಗಿರುತ್ತೆ? ಖಂಡಿತವಾಗ್ಲೂ ಫಸ್ಟು ಕಥೆ ಖಂಡಿತವಾಗ್ಲೂ ನೋಡ್ತೀನಿ, ಪಾತ್ರ ಹೇಗಿದೆ ಅಂತ ನೋಡ್ತೀನಿ. ಖಂಡಿತವಾಗ್ಲೂ ತುಂಬ ಖುಷಿ ಇದೆ, ಖುಷಿ ಆಗಬಹುದು ಅನ್ಸುತ್ತೆ. ಅವ್ರ ಜೊತೆ ನಟನೆ ಮಾಡೋಕ್ಕೆ ಅವಕಾಶ ಇದೆ ಅಂತ ಅಂದರೆ ತುಂಬ ಖುಷಿ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.